ಟ್ಯಾಕ್ಸಸ್ ಬಗ್ಗೆ ಮಾತಾಡಿಬಿಡ್ತೇನೆ ನಾನು, ರಾಜೇಶ್ ಜಿ. ಟ್ಯಾಕ್ಸಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾವು ನೀವು ಚರ್ಚೆ ನಡೆಸಬೇಕಾಗಿರೋದು ಟ್ಯಾಕ್ಸಸ್ ಬಗ್ಗೆನೇ. ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000ದಿಂದ 75,000 ಮಾಡಿದ್ದಾರೆ ಹೊರತುಪಡಿಸಿದ್ರೆ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ. 15 lakh ಪ್ಲಸ್ ಇರೋರಿಗೆ ಸೇಮ್ 30% ಕಂಟಿನ್ಯೂಸ್. ಈಗ ನಾನೊಬ್ಬ ಒಂದು 20 ಲಕ್ಷ ಸಂಬಳ ತಗೊಳ್ಳೋನು ಅಂತ ಅಂದ್ಕೊಳ್ಳಿ, ಸುಮ್ಮನೆ ಫಾರ್ ದಿ ಸೇಕ್ ಆಫ್ ಇಟ್ ಹೇಳ್ತಾ ಇದ್ದೀನಿ. ಸೊ ನನಗೆ ಸಿಗಬಹುದಾದ ಅಥವಾ ನಾನು ತೆಗೆದುಕೊಂಡಿರುವ LIC ಪಾಲಿಸೀಸ್, ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿರೋದು ಆರ್ ವಾಟ್ ಎವರ್ ಇಟ್ ಮೇ ಬಿ, ನಾನು ಎಲ್ಲ ಸೇರಿಸಿ ಎಲ್ಲ ತೋರಿಸಿದ್ರೂ ಕೂಡ ಪ್ರಾಬಬ್ಲಿ ಅಬೌಟ್ 2 to 3 lakhs ಉಳಿಸ್ಬೋದು ಅಂತ ಅನ್ಸುತ್ತೆ. ಮ್ಯಾಕ್ಸಿಮಮ್ ವಾಟ್ ಐ ಆಮ್ ಟಾಕಿಂಗ್ ಈಸ್ ಅಬೌಟ್. ಕರೆಕ್ಟಾ ನಾನು ಹೇಳ್ತಾ ಇರೋದು? ಇಲ್ಲ, ಇದು ಈ ಸ್ಕೀಮು ರೇಟ್ ಹೇಳೋದು ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಯಾವುದು ಡಿಡಕ್ಷನ್ ಸಿಗೋದಿಲ್ಲ ಅಂತ ಇದ್ದೀರಿ. ಓಕೆ, ನೌ ಲೆಟ್ಸ್ ಟಾಕ್ ಅಬೌಟ್ ದಿಸ್. 50,000ಇಂದ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್. ಹೌದು, ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮಾತಾಡಿ ಪ್ಲೀಸ್. ಓಕೆ, ಇಲ್ಲಿ ಟ್ಯಾಕ್ಸ್ ರೇಟಲ್ಲಿ ಅಷ್ಟೊಂದು ಹೆಚ್ಚು ಕಡಿಮೆ ಏನು ಮಾಡಲಿಲ್ಲ, ಎಕ್ಸೆಪ್ಟ್ ಅದು 9ಇಂದ 10 ಮಾಡಿದ್ದು ಅಲ್ಲಿ ಸ್ವಲ್ಪ ಬಿಟ್ಟರೆ. ಫ್ರಮ್ 15% ಆಗಲಿ 20% ಆಗಲಿ 30% ಟ್ಯಾಕ್ಸ್ ರೇಟ್ ಸ್ಲ್ಯಾಬ್ಗೆ ಏನು ಚೇಂಜ್ ಮಾಡಲಿಲ್ಲ. ಅದಕ್ಕೆ ಕೆಳಗಡೆ ಇರೋರಿಗೆ ಮಾತ್ರ ಸ್ವಲ್ಪ 1 ಲಕ್ಷ ಇನ್ಕ್ರೀಸ್ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ಬಿಟ್ಟರೆ ಬೇರೆ ಏನು ಇಂಡಿವಿಜುವಲ್ ಟ್ಯಾಕ್ಸ್. ನನಗೆ ಒಂದು ಕ್ಲಿನಿಕಲ್ ಎಕ್ಸಾಂಪಲ್ ಕೊಡಿ. ಒಂದು ಎಕ್ಸಾಂಪಲ್, ಒಂದು ಇಷ್ಟು ಸಂಬಳ ಇರೋನಿಗೆ ಇಷ್ಟು ಸೇವ್ ಆಗಬಹುದು, ಒಂದು ಕ್ಲಿನಿಕಲ್ ಎಕ್ಸಾಂಪಲ್ ಕೊಡಿ. ಅವ್ರು ಹೇಳಿದ ಪ್ರಕಾರ 12,500 ಸೇವಿಂಗ್ಸ್ ಆಗುತ್ತೆ ಅಂತ ಹೇಳ್ತಾರೆ. 17,500 ಸೇವಿಂಗ್ಸ್ ಆಗುತ್ತೆ ಅಂತ ಹೇಳ್ತಾರೆ ಟು ದಟ್ ಎಕ್ಸ್ಟೆಂಟ್. ಬಟ್ ಏನಾಗುತ್ತೆ ಅಂತಂದರೆ, ನಮ್ಮ ಇವ್ರು ಹೇಳ್ತಾ ಇದ್ರು, ಸರ್ ಕೆಲವ್ರಿಗೆ ಹಳೆ ಸ್ಕೀಮಲ್ಲೇ ಉಪಯೋಗ ಇದೆ, ಕೆಲವರು ಹೊಸ ಸ್ಕೀಮಲ್ಲಿ ಉಪಯೋಗ ಇದೆ ಅಂತ. ಅದು ಇನ್ಕಮ್ ಸ್ಲ್ಯಾಬ್ ಎಲ್ಲಿರುತ್ತೆ, ಯಾವ ಸ್ಲ್ಯಾಬಲ್ಲಿ ಅವರು ಅರ್ನ್ ಮಾಡ್ತಾರೆ, ಮತ್ತು ಅವ್ರ ಸೇವಿಂಗ್ಸ್ ಎಷ್ಟಾಗುತ್ತೆ, ಇದೆಲ್ಲ ಬಿಟ್ವೀನ್ 8 to 10 lakh ಅಷ್ಟರೊಳಗಡೆ ಇರೋ ಇನ್ಕಮ್ ಅವರಿಗೆ ಕಂಪ್ಯಾರಿಸನ್ ಬರುತ್ತೆ. ಒನ್ಸ್ ನೀವು ಅದಕ್ಕಿಂತ ಜಾಸ್ತಿ ಹೋದ ನಂತರ ನಿಮಗೆ ಆಲ್ವೇಸ್ ಇದು ನ್ಯೂ ಸ್ಕೀಮೇನೇ ವರ್ಕ್ ಆಗೋದು, ಅಲ್ಲೇ ನಿಮಗೆ ಕಡಿಮೆ ರೇಟ್ ಆಫ್ ಟ್ಯಾಕ್ಸ್ ಬರುತ್ತೆ. ಅದು ಒಂದು ಇರಲ್ಲ. ಆದರೆ ಅಲ್ಲಿ ನಿಮಗೆ ನೀವು ಕ್ಲಿನಿಕಲಿ ನೀವು ಕೇಳಬೇಕು ಅಂತ ಹೇಳಿದ್ರೆ, ಓವರಾಲ್ ಅವ್ರದ್ದು ಟ್ಯಾಕ್ಸ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಂದರೆ, ಮುಂಚೆ ಎಷ್ಟು ಕಟ್ತಿದ್ರು ಇವಾಗ ಎಷ್ಟು ಕಟ್ತಿದ್ರು ನಾಟ್ ಮೇಜರ್ ಡಿಫ್ರೆನ್ಸ್. ಮತ್ತು ಟ್ಯಾಕ್ಸ್ ಸೇವಿಂಗ್ಸ್ ಸ್ಯಾಲ್ರಿಯವರಿಗೆ ಮಾತ್ರ ಸ್ವಲ್ಪ ಉಪಯೋಗ ಆಗುತ್ತೆ ಬಿಟ್ಟರೆ ಬೇರೆ ಯಾರಿಗೂ ಏನು ಮೇಜರ್ ಇಂಪಾರ್ಟೆನ್ಸ್ ಆಗಲ್ಲ. ಓಲ್ಡ್ ರೆಜಿಮ್ ಯಾರು ಫಾಲೋ ಮಾಡ್ತಿದ್ದಾರೆ ಇವತ್ತು ಕೂಡ ಆಪ್ಷನ್ ಇದೆ, ಅವರಿಗೆ ಏನು ಸೇವಿಂಗ್ಸ್ ಇಲ್ಲ, ಏನು ಝೀರೋ ಸೇವಿಂಗ್ಸ್ ಅಲ್ಲ. ಓಲ್ಡ್ ಸ್ಕೀಮಲ್ಲಿ ಏನು ಕೂಡ ಬದಲಾವಣೆ ಮಾಡಿಲ್ಲ. ಹೊಸ ಸ್ಕೀಮಲ್ಲಿ ಇರೋರಿಗೆ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳೋದಾದರೆ, ಇಲ್ಲಿ ಈ ಫೈನಾನ್ಷಿಯಲ್ ಅಸೆಟ್ಸ್ ಇದಕ್ಕೆ ಕ್ಯಾಪಿಟಲ್ ಗೇನ್ ಏನು ಬರ್ತಾ ಇತ್ತು ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ದಾರೆ. ಇಂಡಿವಿಜುವಲ್ ಟ್ಯಾಕ್ಸೇಷನ್ನಲ್ಲಿ ನಾಟ್ ಮೇಜರ್ ಥಿಂಗ್, ಇಟ್ಸ್ ಓನ್ಲಿ ಎ ಕ್ಲಿನಿಕಲ್ ಟಚಿಂಗ್ ಅಷ್ಟೇ ಬಿಟ್ಟರೆ ಚೇಂಜಸ್ ಇರೋದು ಬಿಸ್ನೆಸ್ ಮೆನ್ನಿಗೆ ಭಾಳ ಚೇಂಜಸ್ ಮಾಡಿದ್ದಾರೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಇನ್ನು ಕಂಪ್ಲೈಯನ್ಸಸ್ ಏನೇನು ಕಂಪ್ಲೈನ್ಸ್ ಮಾಡ್ತಾರೆ ಟ್ಯಾಕ್ಸ್ ರೇಟಲ್ಲಿ, ಒಂದು ಫಾರಿನ್ ಕಂಪ್ನೀಸ್ಗಳಿಗೆ ತುಂಬ ಚೇಂಜಸ್ ಮಾಡಿದ್ದಾರೆ. ಏಂಜಲ್ ಇನ್ವೆಸ್ಟ್ಮೆಂಟ್ ಟ್ಯಾಕ್ಸ್ ತೆಗೆದಿದ್ದಾರೆ. ಮತ್ತು ಫಾರಿನ್ ಕಂಪ್ನೀಸ್ಗೆ ರೇಟ್ ಆಫ್ ಟ್ಯಾಕ್ಸ್ ಬಂದು 40ಇಂದ 35 ಮಾಡಿದ್ದಾರೆ. ಜೊತೆಯಲ್ಲಿ ಇದು ಏನು TDS ಪ್ರಾವಿಷನ್ಸ್ ಒನ್ ಆಫ್ ದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಎಲ್ಲಿ ಅಂತ ಹೇಳಿದ್ರೆ, TDS ಅಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಗೂ ಇಟ್ ವಾಸ್ ಟ್ರೀಟ್ ಆಸ್ ಎ ಕ್ರಿಮಿನಲ್ ಅಫೆನ್ಸ್, ಮತ್ತು ಅದಕ್ಕೆಲ್ಲನೂ ಪೀನಲ್ ಕಾನ್ಸಿಕ್ವೆನ್ಸಸ್ ಎಲ್ಲ ತುಂಬ ಇರ್ತಿತ್ತು. ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ. ಮತ್ತು ಈ ಚಾರಿಟೀಸ್ ಎಲ್ಲ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅಲ್ಲಿ ಕೂಡ ದೇ ವಾಂಟ್ ಟು ಸಿಂಪ್ಲಿಫೈ ಸರ್ಟನ್ ಥಿಂಗ್ಸ್. ಒನ್ ಆಫ್ ಆಲ್ ದೋಸ್ ಥಿಂಗ್ಸ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನು ಹೇಳಿದ್ರಂದರೆ, ಎಂಟೈರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನಿದೆ 1961 ಅದನ್ನೇ ಕಂಪ್ಲೀಟಾಗಿ ರಿವ್ಯೂ ಮಾಡಿ ದೇ ವಾಂಟ್ ಟು ಬ್ರಿಂಗ್ ಔಟ್ ಅ ನ್ಯೂ ಸೆಟ್ ಆಫ್ ಲಾ ಇಟ್ ಸೆಲ್ಫ್ ಫಾರ್ ದ ಪರ್ಪಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್. ಅದು ಒಂದು ಅನದರ್ ಇಂಪಾರ್ಟೆಂಟ್ ಚೇಂಜ್. ಓಕೆ, ಮತ್ತು ಡೀಪ್ನಿಂಗ್ ಆಫ್ ದಿ ಟ್ಯಾಕ್ಸ್ ಬೇಸ್ ಅಂತ ಹೇಳಿದ್ದಾರೆ. ಅಲ್ಲಿ ಬೇಸಿಕಲಿ ಇನ್ನೊಂದು ನೀವು ಹೇಳ್ತಾರೆ, ಸ್ಲ್ಯಾಬು ನೀವು ದೇ ಡು ನಾಟ್ ವಾಂಟ್ ಟು ರೆಡ್ಯೂಸ್ ದ ಟ್ಯಾಕ್ಸ್ ರೇಟ್ ಫಾರ್ ದ ಅಪ್ಪರ್ ಲಿಮಿಟ್ ಬಿಕಾಸ್ ದೇ ವಾಂಟ್, ಇನ್ಫ್ಯಾಕ್ಟ್ ಆ ಓಪನಿಂಗ್ ರಿಮಾರ್ಕಲ್ಲೇ ಹೇಳಿದ್ರು ಡೈರೆಕ್ಟ್ ಟ್ಯಾಕ್ಸ್ ಪ್ರಪೋಸಲಲ್ಲಿ, ವಿ ವಾಂಟ್ ಟು ಹ್ಯಾವ್ ಅ ಕಲೆಕ್ಷನ್ ಆಫ್ ಅ ಟ್ಯಾಕ್ಸಸ್ ಫಾರ್ ದ ಗ್ರೋತ್ ಆಫ್ ದ ಕಂಟ್ರಿ. ಸೊ ಒನ್ಸ್ ಅದು ಓಪನಿಂಗ್ ಸ್ಟೇಟ್ಮೆಂಟ್ ಹೇಳಿದಾಗೆ ವಿ ಕುಡ್ ಎಕ್ಸ್ಪೆಕ್ಟ್ ದಟ್ ದೇರ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎ ಮೇಜರ್ ರಿಲ್ಯಾಕ್ಸೇಷನ್ ದ ಟ್ಯಾಕ್ಸ್ ಕಲೆಕ್ಷನ್ ಆಸ್ಪೆಕ್ಟ್ ಆಫ್ ಇಟ್. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅವ್ರು ಏನು ಹೇಳಿದಾರೆ ಅಂದರೆ, ಎಲ್ಲ
ನಾನು ಹೇಳಿದೆ, ನಾನು ಪ್ರೀ ಬಜೆಟ್ ಡಿಸ್ಕಷನ್ ಹೇಳಿದೆ, ಲಿಟಿಗೇಷನ್ ಇಸ್ ಒನ್ ಆಫ್ ದ ಬೇನ್ ಫಾರ್ ದ ಬಿಸ್ನೆಸ್ ಮ್ಯಾನ್ ಆರ್ ಎನಿ ಪರ್ಸನ್. ಸೊ ಆ ಲಿಟಿಗೇಷನ್ನ ಅವಾಯ್ಡ್ ಮಾಡಲಿಕ್ಕೆ ದೇ ಆರ್ ಸಿಂಪ್ಲಿಫೈಡ್ ದ ಲಿಟಿಗೇಷನ್ ಪ್ರೋಸೆಸ್. ದೇ ಆರ್ ಆ್ಯಡಿಂಗ್ ಮೋರ್ ಮೆಕ್ಯಾನಿಸಮ್ ಟು bring in to reduce the appeal cases pendencies. ಜೊತೆನಲ್ಲಿ they are also bringing one more scheme called Vivad se Vishwas 2024 ಅಂತ ಹೇಳಿ ಒಂದು ಆಮ್ನೆಸ್ಟಿ ಸ್ಕೀಮ್ ಥರ ತಂದಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್ ಎಲ್ಲನೂ ಫೈನಾನ್ಸ್ ಬಿಲ್ಲಲ್ಲಿ ಇದೆ. ಇದು ಬಂದು ಡೈರೆಕ್ಟ್ ಟ್ಯಾಕ್ಸಸಲ್ಲಿ ಆದರೆ, ಇಂಡೈರೆಕ್ಟ್ ಟ್ಯಾಕ್ಸಸಲ್ಲಿ ಕೂಡ ಬರೀ ದೇ ಆರ್ ಓನ್ಲಿ ಅಥರೈಸ್ ಟು ಚೇಂಜ್ ಎನಿಥಿಂಗ್ ಫ್ರಮ್ ದ ಕಸ್ಟಮ್ ಸೈಡಲ್ಲಿ. ಕಸ್ಟಮ್ ಸೈಡಲ್ಲಿ ಕೆಲವು ಸೆಕ್ಟಾರ್ಸಿಗೆ ದೇ ಹ್ಯಾವ್ ಗಿವನ್ ಸಮ್ ರಿಲ್ಯಾಕ್ಸೇಷನ್. ನೀವು ಕೂಡ ಮೆನ್ಷನ್ ಮಾಡಿದ್ರಿ, ಮೊಬೈಲ್ ಸೆಕ್ಟಾರ್ ಇರ್ಬೋದು. ಅದೇ ಥರ ಮೆಡಿಸಿನ್, ಐ ಮೀನ್ ಕೆಲವು ಕ್ಯಾನ್ಸರ್ ಮೆಡಿಸಿನ್, 3 ಕ್ಯಾನ್ಸರ್ ಮೆಡಿಸಿನ್ಸ್ಗೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮೆನ್ಷನ್ ಅವ್ರು ಏನು ಮಾಡಿದ್ರು ಅಂತಂದರೆ, ಗೋಲ್ಡ್ ಮತ್ತು ಸಿಲ್ವರಿಗೆ ದ BCD ಈಸ್ ರೆಡ್ಯೂಸ್ ಫ್ರಮ್ 10% to 6%. ಹೌದು. ಸೊ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಅದು ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡಬೇಕಾಗತ್ತೆ. One more sector which is very much focused in this budget from the export perspective is the shrimp sector. Okay. Again, if you see, the shrimp sector is mainly focused in Andhra Pradesh region. So alli they have reduced given lot of incentives in the customs duty importation. ಅದರಲ್ಲಿ ಅಲ್ಲೆಲ್ಲನೂ ಮತ್ತು ವೇರಿಯಸ್ ಇಂಪೋರ್ಟೇಷನ್ ಕಸ್ಟಮ್ಸ್ ಡ್ಯೂಟಿ ರೆಡ್ಯೂಸ್ ಮಾಡಿದ್ದಾರೆ, ವಿಚ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ದಟ್ ಸೆಕ್ಟರ್ ವೆರಿ ಫಾಸ್ಟ್. ರೈಟ್. ಮತ್ತು ಸೋಲಾರ್ ಸೆಕ್ಟರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇನ್ನೊಂದು ಮಿನರಲ್ ಬಗ್ಗೆ ನೀವು ಯು ಆಲ್ರೆಡಿ ಸ್ಪೋಕ್ ಅಬೌಟ್ ಇಟ್. ಓಕೆ. ಸೊ ಐ ಥಿಂಕ್ ದೀಸ್ ಆರ್ ಮೇಜರ್ ಚೇಂಜಸ್ ಇನ್ ದಿ ಟ್ಯಾಕ್ಸೇಷನ್ ಸಿಸ್ಟಮ್. ಓಕೆ. ಇದು ಟ್ಯಾಕ್ಸ್ ಇದರಲ್ಲಿ 19% ಇಸ್ ಕಮಿಂಗ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಓವರಾಲ್. ಮತ್ತು GST ಮತ್ತು ಅದರ್ ಇದರಿಂದ 18% ಇಸ್ ಗೆಟಿಂಗ್ ಕಾಂಟ್ರಿಬ್ಯೂಟೆಡ್ ಔಟ್ ಆಫ್ ಟ್ಯಾಕ್ಸ್. ಇದರಲ್ಲಿ ಎಷ್ಟೆಷ್ಟು ಬರ್ತಾವೆ ಅಂತ ಹೇಳಿದ್ರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.